ಇದಿ ಅಮೀನ್ ಯಾಕೆ ಜನ ಇವನು ಇಷ್ಟು ಕ್ರೂರಿಯಾಗಿದ್ರು ಇಷ್ಟಪಡ್ತಿದ್ರು. ಇವನು ತನ್ನ 4ನೇ ಹೆಂಡತಿನ ಟೇಬಲ್ ಮೇಲೆ ಮಲಗಿಸಿ ಕೈ ಇರೋ ಜಾಗಕ್ಕೆ ಕಾಲ್ನ ಹಾಗೂ ಕಾಲಿರೋ ಜಾಗಕ್ಕೆ ಕೈನ ಹೊಲ್ದಿರ್ತಾನೆ. ಡೆಡ್ ಬಾಡಿಗಳ ಜೊತೆ ಗಂಟೆಗಟ್ಲೆ ಮಾತಾಡ್ತಿದ್ದ ಇವನು ನಂತರ ಅದ್ರ ಜೊತೆ ಮಲ್ಕೋತಿದ್ನಂತೆ. ಇಷ್ಟೆಲ್ಲ ಇವನು ಕೆಟ್ಟವನಾಗಿದ್ರು ಜನ ಯಾಕೆ ಇವನ್ನ ಇಷ್ಟಪಡ್ತಿದ್ರು? ಇದೆಲ್ಲ ಸ್ಟಾರ್ಟ್ ಆಗಿದ್ದು 1924 ಉಗಾಂಡದ ಕಾಕುವಾ ಟ್ರೈಬಲ್ಲಿ ಇದಿ ಅಮೀನ್ ಹುಟ್ಟಿದಾಗ. ಅವರ ಟ್ರೈಬ್ ಹೇಗಿತ್ತು ಅಂದರೆ, ಅವರ ಸಂಪ್ರದಾಯದಲ್ಲಿ ಮನುಷ್ಯರು ಹಾಗೂ ಪ್ರಾಣಿಯ ರಕ್ತ ಕುಡಿಯೋದು ತುಂಬ ಕಾಮನ್ ಆಗಿತ್ತು. ಸುಮಾರು 20ರ ವಯಸ್ಸಲ್ಲಿ ಇವನು ಬ್ರಿಟಿಷ್ ಮಿಲಿಟ್ರಿಗೆ ಸೇರ್ಕೊತಾನೆ ಹಾಗೂ ಬ್ರಿಟಿಷ್ ಆರ್ಮಿಗೋಸ್ಕರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದರೆ, ಅವ್ರಿಗೋಸ್ಕರ ಇವನು ತನ್ನ ಜನರನ್ನೇ ಸಾಯಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೂ ಯಾವಾಗ ಉಗಾಂಡಾಗೆ ಬ್ರಿಟಿಷಿಂದ ಇಂಡಿಪೆಂಡೆನ್ಸ್ ಸಿಗುತ್ತೋ, ಮಿಲಿಟರಿ ಕ್ಯಾಂಪಲ್ಲಿ ಇದಿಯ ಬೆಸ್ಟ್ ಫ್ರೆಂಡ್ ಆಗಿದ್ದ ಮಿಲ್ಟನ್ ಒಬೋಟೆ ಉಗಾಂಡದ ಪ್ರೆಸಿಡೆಂಟ್ ಆಗ್ತಾನೆ ಹಾಗೂ ಇದಿ ಅಮೀನ್ ಇಡೀ ಉಗಾಂಡದ ಆರ್ಮಿಗೆ ಕಮಾಂಡರ್ ಚೀಫ್ ಆಗ್ತಾನೆ. ಯಾವಾಗ ಮಿಲ್ಟನ್ ಒಬೋಟೆ ಬೇರೆ ದೇಶಕ್ಕೆ ಮೀಟಿಂಗ್ಗೆ ಹೋಗ್ತಾನೋ, ಇದಿ ಅಮೀನ್ ಲೋಕಲಲ್ಲಿ ಟ್ರೈನ್ ಗ್ರೂಪ್ನ ಕ್ರಿಯೇಟ್ ಮಾಡಿ ಜನರಿಗೋಸ್ಕರ ಕೆಲಸ ಮಾಡಿಕೊಟ್ಟು ಒಳ್ಳೆಯನ್ ಅನ್ಸ್ಕೊಂಡು ತನ್ನನ್ನೇ ತಾನು ಪ್ರೆಸಿಡೆಂಟ್ ಅಂತ ಘೋಷಣೆ ಮಾಡ್ತಾನೆ. ಮಿಲ್ಟನ್ ಒಬೋಟೆಯ ಸಪೋರ್ಟರ್ಸ್ ಹಾಗೂ ತನ್ನ ದಾರಿಗೆ ಯಾರ್ಯಾರು ಅಡ್ಡ ಬರ್ತಾರೆ ಅವ್ರನ್ನೆಲ್ಲ ಘೋರವಾಗಿ ಸಾಯಿಸ್ತಾನೆ. ಜನರ ಕಣ್ಣಿಗೆ ಅವ್ರಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಂತ ತೋರಿಸ್ಕೊತಿದ್ದ. ಆದರೆ ಯಾವಾಗ ಅವ್ರ ಮನೇಲಿ 2 ದೊಡ್ಡ ಫ್ರೀಸರ್ಸಲ್ಲಿ ಜನರ ತಲೆ, ಜೆನೆಟಲ್ಸ್, ಮೂಗು ಹಾಗೂ ಕಣ್ಣು ಇದೆ ಅಂತ ರಿವೀಲ್ ಆಗುತ್ತೋ ಹಾಗೂ ಜನ ಅವನ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡ್ತಾರೋ, ಅವನು ಸೌದಿ ಅರೇಬಿಯಾಗೆ ಓಡೋಗ್ತಾನೆ. 16th ಆಗಸ್ಟ್ 2003 ಆರ್ಗನ್ ಫೇಲ್ಯೂರ್ ಆಗಿ ಸಾಯ್ತಾನೆ. ದ ಕ್ರೂಯಲೆಸ್ಟ್ ಡಿಕ್ಟೇಟರ್ ಅಂತ ಅನ್ಸ್ಕೊಂಡಿದ್ದೀವನು ಅಂತ್ಯ ಕಾಣ್ತಾನೆ.